ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ವಿಡಿಯೋ ಒಂದು ಲೈವಲ್ಲಿ ಒಂದು ಸಪೋರ್ಟಿಂಗ್ ಮೆಸೇಜ್ ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಅಂತ. ನೋಡಿ, ಇಲ್ಲಿ ನಾವೊಬ್ಬರು ಲೈವ್ಗೆ ಹೋದಾಗ ಸಪೋರ್ಟಿಂಗ್ ಸ್ಪೀಡ್ ಮೆಸೇಜ್ ನಮಗೆ ಹಾಕಕ್ಕೆ ಬರಲ್ಲ ಅಲ್ವಾ? ಅದು ಯಾವ ಥರ ಹಾಕೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕೀಬೋರ್ಡ್ ಓಪನ್ ಮಾಡ್ಕೋಬೇಕು. ಅದರಲ್ಲಿ ಕ್ಯಾಲೆಂಡರ್ ಟೈಪಲ್ಲಿ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹ್ಯಾಡ್ ಅಂತ ಬರುತ್ತೆ. ಹ್ಯಾಡ್ ಅಂತ ಬಂದಾಗ ಈ ಥರ ಓಪನ್ ಆಗುತ್ತೆ, ಒಂದು ಹ್ಯಾಡ್ ನೌ ಅಂತ ಓಪನ್ ಆಗುತ್ತೆ. ಅಲ್ಲಿ ನಮಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾವು ಟೈಪಿಂಗ್ ಮಾಡ್ಕೋಬೋದು. ಅದನ್ನು ಟೈಪಿಂಗ್ ಮಾಡಿಕೊಂಡು ಸೇವ್ ಕೂಡ ಕೊಡ್ಬೋದು. ಎಷ್ಟು ಸಲ ಕೂಡ ನೋಡಿ, ಸೇವ್ ಕೊಟ್ಟಾದಮೇಲೆ ಈ ಥರ ನಾವು ಎಷ್ಟು ಸಲ ಬೇಕಾದರೂ ರಿಪೀಟ್ ಮಾಡ್ಕೋಬೋದು. ಮತ್ತು ಓಪನ್ ಮಾಡಿಕೊಂಡು ನೋಡಿ, ಇದು ಈ ಥರ ನಾನು ಸೇವ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಹಾಕ್ತಾಯಿದ್ದೀನಿ ಸಪೋರ್ಟಿಂಗ್ ಮೆಸೇಜು. ಮತ್ತು ಅದನ್ನು ನಮಗೆ ಯಾವ ಥರ ಬೇಕು ಸೇವ್ ಮಾಡಿ ಇಟ್ಕೊಬಿಟ್ರೆ ಒಂದೇ ಸಲ ನಮಗೆ ಸ್ಪೀಡ್ ಮೆಸೇಜ್ ಹಾಕೋದಕ್ಕೆ ಯೂಸ್ ಆಗುತ್ತೆ. ಮತ್ತು ನೆಕ್ಸ್ಟು ನಾವು ವಾಯ್ಸ್ ಮೆಸೇಜು ಕೂಡ ನಾವು ಕೊಡ್ಬೋದು. ನೋಡಿ, ಇಲ್ಲಿ ವಾಯ್ಸ್ ನಾನು ಇಲ್ಲಿ ಮೈಕ್ ಇದೆ ನೋಡಿ, ಮೈಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಥರ ಸಪೋರ್ಟಿಂಗ್ ಮೆಸೇಜ್ ಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ಕೊಡ್ಬೋದು. ಅದನ್ನು ಕೂಡ ಸೇವ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡ್ತಾ ಇದ್ದೀರಾ ನೋಡಿ, ಈ ಥರ ಇದೆ. ನಮಗೆ ಇಷ್ಟವಾಗಿದ್ದು ಯಾವುದಾದ್ರೂ ಆಗಲಿ, ಒಂದು ಸಾಂಗ್ ಆಗಲಿ, ಒಂದು ಭಕ್ತಿಗೀತೆ ಆಗಲಿ, ಒಂದು ಸಪೋರ್ಟಿಂಗ್ ಮೆಸೇಜ್ ಆಗಲಿ, ಆಮೇಲೆ ನಮ್ಮ ಲೈವ್ ಟೈಮಿಂಗ್ಸ್ ಆಗಲಿ, ಎಲ್ಲ ಥರದ್ದನ್ನು ನಾವು ಸೇವ್ ಮಾಡಿ ಇಟ್ಕೋಬೋದು. ನಾನಿಲ್ಲೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಗೊತ್ತಾಗ್ತಾಯಿದೆ ಅಂತ ಅಂದ್ಕೊಳ್ತಿದ್ದೀನಿ ನಿಮಗೆ. ನೋಡಿ, ನೀಟಾಗಿ ನೋಡ್ಕೊಳ್ಳಿ. ನೋಡಿ, ನಾನೀಗ ಸೇವ್ ಮಾಡಿಟ್ಟಿರೋದನ್ನು ಕೂಡ ಲೈವಲ್ಲಿ ಒಬ್ಬರು ಲೈವಿಗೆ ಹೋಗಿದ್ದೀನಿ. ಆ ಲೈವಲ್ಲಿ ನಾನು ಸಪೋರ್ಟಿಂಗ್ ಮೆಸೇಜ್ ಹಾಕ್ತಾಯಿದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ಇದು ನೋಡ್ಕೊಳ್ಳಿ. ನೋಡಿ, ಮತ್ತೆ ಸೆಂಡ್ ಮಾಡ್ತಾಯಿದ್ದೀನಿ ಅವರಿಗೆ. ಆದಷ್ಟು ಬೇಗ ಫಾಸ್ಟ್ ಮೆಸೇಜ್ ಕೂಡ ನಾವು ಹಾಕ್ಬೋದು. ಇಷ್ಟೇ ಫ್ರೆಂಡ್ಸ್. ಕೀಬೋರ್ಡಲ್ಲಿ ಒಂದು ಕ್ಯಾಲೆಂಡರ್ ಇರುತ್ತೆ, ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಇಷ್ಟವಾಗಿದ್ದನ್ನೆಲ್ಲ ನಾವು ಅಲ್ಲಿ ಸೇವ್ ಮಾಡ್ಕೋಬೋದು. ಟೈಪಿಂಗ್ ಮುಖಾಂತರ ಇಲ್ಲ ವಾಯ್ಸ್ ಮುಖಾಂತರ ಕೊಟ್ಕೋಬೋದು. ಟೈಪಿಂಗ್ ಬರಲ್ಲ ನಮಗೆ ಅನ್ನೋರು ಇಲ್ಲಿ ಮೈಕ್ ಇದೆಯಲ್ಲ, ಮೈಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಬೇಕಾದರೂ ನಾವು ಕೊಟ್ಕೋಬೋದು. ಯಾವ್ದು ಬೇಕಾದರೂ ಸಪೋರ್ಟಿಂಗ್ ಮೆಸೇಜ್ ನಾವು ಬರೆದ್ಬಿಟ್ಟು ಸೇವ್ ಮಾಡಿ ಇಟ್ಕೋಬೋದು. ನೋಡಿ, ನಾನು ಸೇವ್ ಮಾಡ್ತಾಯಿದ್ದೀನಿ. ಈ ಥರ ನೋಡಿ, ನಮ್ಮ ಸ್ಪೆಲ್ಲಿಂಗಿಂದು ಅಕ್ಷರಗಳ್ದಾಗಲಿ, ಸ್ಪೆಲ್ಲಿಂಗ್ದಾಗಲಿ, ಯಾವುದೇ ಒಂದಾಗಲಿ ನಾವು ಈ ಥರ ಸೇವ್ ಮಾಡಿ ಇಟ್ಕೊಂಡು ಅವರಿಗೆ ಫಾರ್ವರ್ಡ್ ಮಾಡ್ಬೋದು. ನೋಡಿ, ಸ್ಪೀಡ್ ಮೆಸೇಜ್ ಹಾಕ್ತಾಯಿದ್ದೀನಿ ನಾನು. ನೋಡ್ಕೊಂಡ್ರಲ್ವಾ? ಇದೇ ಫ್ರೆಂಡ್ಸ್, ಇದೇ ಥರನೇ ತುಂಬ ಈಸಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. It helps the speaker lead his audience in